ಹಲೋ, ನಮಸ್ತೆ. ನಾನು ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಒಂದು 10 ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಬೆಂಡೆಕಾಯಿನ ತೊಳ್ಕೊಂಬಿಡ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಡ್ಬೇಕು. ತೊಳ್ಕೊಂಬಿಟ್ಟು ಚಿಕ್ಕದಾಗಿ ಪೀಸ್ ಮಾಡಿಬಿಡ್ಬೇಕು. ನೋಡಿ, ಇವಾಗ ಗ್ಯಾಸ್ ಅಂಟಿಸ್ಕೊಂಡು ಸ್ವಲ್ಪ ಸಣ್ಣಗಿಟ್ಕೊಂಡು ಬೆಂಡೆಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಬೆಂಡೆಕಾಯಿನ ಹುರಿದಿದ್ದೀವಿ ಎಣ್ಣೆಯಲ್ಲಿ. ನೋಡಿ, ಈ ಥರ ಇರಬೇಕು ಬೆಂಡೆಕಾಯಿ ಚಟ್ನಿಗೆ. ನೋಡಿ, ಇವಾಗ ಬೆಂಡೆಕಾಯಿ ಹುರಿದಿದ್ದೀನಿ. ಅದಕ್ಕೆ ಇವಾಗ ಕೊತ್ತಂಬರಿ, ಹುಣಸೆಹಣ್ಣು, ಕಳಕ ಬೀಜ ಹುರ್ಕೊಬೇಕು. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊಬ್ಬರಿ, ತೆಂಕಾಯಿ ಕೊಬ್ಬರಿ. ನೀವು ಕೊಬ್ಬರಿ ಒಟ್ಟದಿದ್ರೂ ಹಾಕ್ಕೋಬೋದು. ನಾನು ಹಸಿ ಕೊಬ್ಬರಿ ಹಾಕಿದ್ದೀನಿ. ಕಳಕ ಬೀಜ ಹುರ್ಕೊಬೇಕು. ಹುರ್ಕೊಂಡ್ರೆ ಚಟ್ನಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹುರ್ಕೊಂಡು ಚಟ್ನಿಗೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಕಳಕ ಬೀಜ ಹುರಿದಿದ್ದೀನಿ. ನೋಡಿ, ಈ ಥರ ಇರಬೇಕು ಕಳಕ ಬೀಜ. ನೋಡಿ, ಕಳಕ ಬೀಜ ಎಲ್ಲ ಹಾಕ್ಬಿಡ್ತಾ ಇದ್ದೀನಿ ಇವಾಗ. ಅದಕ್ಕೆ ಕಳಕ ಬೀಜ, ಹಸಿ ಕೊಬ್ಬರಿ, ನೋಡಿ, ಕೊತ್ತಂಬರಿ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಹಿಂಗೆಲ್ಲ ಬೆರೆಸ್ಕೊಬೇಕು. ಒಂದು 5 ಸೆಕೆಂಡ್ ಹಿಂಗೆ ಬರ್ಸ್ಕೊಳ್ರಿ ಅಷ್ಟೇ. ನೋಡಿ, ಈ ಥರ. ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ಸ್ವಲ್ಪ ಜೀರಿಗೆ ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು. ಒಂದು ಸೆಕೆಂಡು ಹಂಗೆ. ಆಮೇಲೆಲ್ಲ ಗ್ರೈಂಡ್ ಮಾಡ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಬಿಟ್ಟು ಚಟ್ನಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಬಿಡ್ಬೇಕು. ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಡ್ಬೇಕು. ನೋಡಿ, ಎಣ್ಣೆ ಹಾಕಿದ್ದೀನಿ. ನೋಡಿ, ಸಾಸಿವೆ, ನೋಡಿ, ಕರಿಬೇವಿನ ಸೊಪ್ಪು, ನೋಡಿ, ಸ್ವಲ್ಪ ಹಚ್ಚಿರೋ ಈರುಳ್ಳಿ. ಸ್ವಲ್ಪ ಚೆನ್ನಾಗಿರುತ್ತೆ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ರೆ. ಇದನ್ನು ಈರುಳ್ಳಿನ ಜಾಸ್ತಿ ಬೇಯಿಸಬಾರ್ದು. ಬೇಗ ಚಟ್ನಿಗೆ ಹಾಕಿದ್ರೆ ನೊಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಚಟ್ನಿಲಿ ಸಿಗ್ತಾ ಇದ್ರೆ ನೋಡಿ,
ನೋಡಿ ಇದರಲ್ಲಿ ಇರೋದು ಲಾಸ್ಟಲ್ಲಿ ಹಿಂಗಿರೋದು ಈ ಗ್ರೈಂಡರ್ ಇರೋದೆಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಹಾಕ್ಕೊಂಬಿಡ್ಬೇಕು. ಈ ನೀರು ಎತ್ಕೊಂಡಿರುತ್ತಲ್ಲ ಇದೆಲ್ಲ ಹಾಕ್ಕೊಂಬಿಡ್ಬೇಕು ಕ್ಲೀನಾಗಿ. ನೋಡಿ ಚಟ್ನಿ ರೆಡಿ ಆಗೋಯ್ತು. ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಚಟ್ನಿ ಎಷ್ಟಾಯ್ತೋ ಅಷ್ಟು ನೋಡಿಕೊಂಡು ತಗ್ಗಟ್ಕ ಹಾಕ್ಕೊಬೇಕು. ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಅದಕ್ಕೆ. ನೋಡಿ ಇದರಲ್ಲಿ ನೀರು ನೋಡಿ. ಬೆಂಡೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಚಟ್ನಿ ಸ್ವಲ್ಪ ಕುದಿಬೇಕು. ಉಪ್ಪೆಲ್ಲ ಆಗಿ ಸ್ವಲ್ಪ ಕಲಿಸ್ತಾ ಇರಬೇಕು. ಒಂದು ನಿಮಿಷ, ಒಂದು ಸೆಕೆಂಡ್ ನಾನು ಕಲಸಿ ಉಪ್ಪೆಲ್ಲ ಇದಕ್ಕೆಲ್ಲ ಬೆರ್ಕೊಬೇಕಲ್ವಾ ಚೆನ್ನಾಗಿ. ನೋಡಿ ಚಟ್ನಿ ರೆಡಿ, ಕುದೀತಾ ಇದೆ. ಹಿಂಗೆ ಕುದಿಬೇಕು ಚೆನ್ನಾಗಿ ಒಂದು ಸ್ವಲ್ಪ. ನೋಡಿ ಥರ ಗ್ಯಾಸು ಸಣ್ಣಗಿಟ್ಕೊಂಡೇ ಕುದಿಸ್ಕೊಬೇಕು. ಜಾಸ್ತಿ ಜೋರಾಗಿ ಇಟ್ಬಿಟ್ರೆ ಸೀದೋಗುತ್ತೆ, ತಳ ಅಂಟಿಬಿಡುತ್ತೆ ಬಾಣಲಿಗೆ. ನೋಡಿ ಮೇಲೆ ಈ ಥರ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ಚಟ್ನಿ ರೆಡಿ. ಇವಾಗ ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯಿ ಚಟ್ನಿ ರೆಡಿ. ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಂಕ ಕೂಡ ಬರಲ್ಲ. ನಮಸ್ತೆ.